ತಿಂಗಳ ಹೆಣ್ಮಕ್ಳ ಅಕೌಂಟ್ಗೆ 2,000 ಹಾಕೋದು ಕಂಪ್ಲೀಟ್ಲಿ ತಪ್ಪು ಅಂತ ನಾನು ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀಯಾ, ಕೊಡ್ಲಿ ಬಿಡು, ಗೌರ್ಮೆಂಟ್ ಕೊಡೋದು ನಿಮ್ಮ ಅಪ್ಪನ ಮನೆಯಿಂದ ಕೊಡೋ ತರ ಆಡ್ತೀಯಲ್ಲ ಅಂತ ತುಂಬಾ ಜನ ಕಾಮೆಂಟ್ ಮಾಡಿದ್ರು. 2 ವರ್ಷದಿಂದ ನಾವು ಮಾಡಿರೋ ಪ್ರಿಡಿಕ್ಷನ್ ಇವಾಗ ನಿಜ ಆಗ್ತಾ ಇದೆ. ನಮ್ಮ ಪಕ್ಕದಲ್ಲಿರೋ ತೆಲಂಗಾಣ ಗೌರ್ಮೆಂಟ್ ಹೇಳ್ತಾ ಇದೆ, ಈ ಫ್ರೀ ಬೀಸ್ ಕೊಟ್ಟು ಗೌರ್ಮೆಂಟ್ ಎಂಪ್ಲಾಯ್ಗಳಿಗೆ ಸ್ಯಾಲರಿ ಕೊಡಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಪ್ರತಿ ತಿಂಗಳು 1ನೇ ತಾರೀಕು ಬಂದ್ರೆ ದಯವಿಟ್ಟು ನಮಗೆ ಸ್ಯಾಲರಿ ಕೇಳಬೇಡಿ ಅಂತ ಖುದ್ದು ತೆಲಂಗಾಣ ಸಿಎಂ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಹತ್ರ ಸ್ಯಾಲರಿ ಕೊಡಕ್ ದುಡ್ಡಿಲ್ಲ, ನಾವೇನೇ RBI ಹತ್ರ 4,000 ಕೋಟಿ ಸಾಲ ಕೇಳಬೇಕಂತಿದೀವಿ ಅಂತ ಒಂದು ಟಿವಿ ಶೋ ನಲ್ಲಿ ಹೇಳಿದ್ದಾರೆ. ಅವ್ರು ಹೇಳೋ ಪ್ರಕಾರ ತೆಲಂಗಾಣಗೆ 18,000 ಕೋಟಿ ಎವ್ರಿ ಮಂತ್ ರೆವಿನ್ಯೂ ಬರುತ್ತೆ. ಅದರಲ್ಲಿ 6,500 ಕೋಟಿ ಹಿಂದೆ ಮಾಡಿರೋ ಸಾಲಕ್ಕೆ ಬಡ್ಡಿನೇ ಕಟ್ಟಬೇಕಾಗುತ್ತೆ. ಇನ್ನು ಉಳಿದಿದ್ರಲ್ಲಿ ಸ್ಯಾಲರಿ ಮತ್ತೆ ಪೆನ್ಷನ್ ಕೊಡಕ್ಕೆ ಅರ್ಧ ಖರ್ಚಾಗುತ್ತೆ, ಇನ್ನು ಸ್ವಲ್ಪದ್ರಲ್ಲಿ ಗೌರ್ಮೆಂಟ್ ಸ್ಕೀಮ್ಗಳಿಗೆ ಕೊಡಕ್ಕೆ ದುಡ್ಡು ಖರ್ಚಾಗುತ್ತೆ. ಇದು ಬಿಟ್ಬಿಟ್ಟು ನಮಗೆ ಖರ್ಚು ಮಾಡಕ್ಕೆ ಅಂದ್ರೆ ಡೆವಲಪ್ ಮಾಡಕ್ಕೆ ದುಡ್ಡೇ ಉಳಿತಾ ಇಲ್ಲ ಅಂತ ಖುದ್ದು ಸಿಎಂ ಹೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಒಂದೇ ಅಲ್ಲ ಈ ತರ ಫ್ರೀ ಬೀಸ್ ಕೊಡ್ತಿರೋದು, ಮಹಾರಾಷ್ಟ್ರದಲ್ಲಿರೋ ಬಿಜೆಪಿ ಗೌರ್ಮೆಂಟ್, ಡೆಲ್ಲಿನಲ್ಲಿರೋ ಬಿಜೆಪಿ ಗೌರ್ಮೆಂಟ್ ಕೂಡ ಈ ಫ್ರೀ ಬೀಸ್ ಕೊಡ್ತಾ ಇದೆ. ಇನ್ನು ಉಳಿದಿರೋ ರಾಜ್ಯಗಳಿಗೂ ಇದೇ ಪರಿಸ್ಥಿತಿ ಬರೋ ದಿವಸ ಇನ್ನು ಬಹಳ ದೂರ ಇಲ್ಲ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ನೀವೇನಾದ್ರೂ ಗೌರ್ಮೆಂಟ್ ಕೆಲಸ ಮಾಡ್ತಿದ್ರೆ ನಿಮಗೆ ಕರೆಕ್ಟ್ ಆಗಿ ಸ್ಯಾಲರಿ ಬರ್ತಾ ಇದೆಯಾ ನಮ್ಮ ಕರ್ನಾಟಕದಲ್ಲಿ? ಕೆಳಗಡೆ ಕಾಮೆಂಟ್ ಮಾಡಿ.